ಮಿಸ್ಟರ್ ಸುಮಿತ್ ಮಂಜುನಾಥ್ ಎಮ್ ಎಲ್ ಎ ಗುಲ್ಬರ್ಗವರು ವೀಕ್ಷಣೆ ಮಾಡೋಕ್ಕೆ ಬಂದಾಗ ಮಿನಿಸ್ಟರ್ ಕೆರೆ ಹತ್ರ ಅಂದರೆ ಒಂದು ಡೈಲಾಗ್ ಹೋಗಿದ್ದಾರೆ. ಅವ್ರಿಗೆ ಫಸ್ಟು ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡಿದೆ, ಸರ್ ನೀವು ಅದನ್ನ ಜನಕ್ಕೆ ತಪ್ಪು ತಿಳ್ಕೊತಾರೆ, ಅವ್ರ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವರು ಹಿಂಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳಿಗೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಸಿ ಕೊಡಲೇಬೇಕು, ದಾರಿಗೆ ಮಾಡಿ ನೋಡಿ. ನಿಮ್ಮ ಮಾಧ್ಯಮದವ್ರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕಿದೆ ಸತ್ಯಾಂಶ ಏನು ಅಂತ. 600 ಕೋಟಿ KC ವ್ಯಾಲಿ ಪ್ರಾಜೆಕ್ಟಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್. 600 ಕೋಟಿ ಬೆಂಗಳೂರಿಂದ ಕೋಲಾರದವರು, ಕೋಲಾರಿಂದ ಮುಳಬಾಗಿಲು. 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ, ಬ್ಯೂಟಿಫಿಕೇಷನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾಟ್ ಆಗಿತ್ತು. ಅದರಲ್ಲಿ ಇದನ್ನು ಸ್ವಲ್ಪ ಮಾಡಪ್ಪ, ನಮಗೂ ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳೋಕ್ಕೆ 2,96,00,000 ಇದಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ. ಅದು ನಮಗೆ ಗ್ರ್ಯಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ MLA ಗ್ರ್ಯಾಂಟ್ಸ್ ಅಲ್ಲ, ಇನ್ನೂ ಅಲ್ಲ. 600 ಕೋಟಿಯಲ್ಲಿ ಅದು ಸೇರಿಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು KC ವ್ಯಾಲಿ ಇಂಜಿನಿಯರ್ಸ್ ಮಾಡಿದರು. 2-3 ಕೋಟಿ ಲೆಕ್ಕ ನಾವು ಕೇಳೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ. ಅವರು 600 ಕೋಟಿ ಲೆಕ್ಕ ಕೊಟ್ಟು ನಾವು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವರು ಏಕಾಏಕಿ 7 ಕೋಟಿದಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದರೆ ನಾನೇನು PDOನ ಡ್ರಾ ಮಾಡ್ಕೊಂಡು ಹೋಗಕ್ಕೆ, ನನಗೇನು ಬ್ಯಾಂಕ್ ಅಕೌಂಟ್ ಇದೆ MLAಗೆ, ಅವ್ರು MLA ಆಗಿ ಫಸ್ಟ್ ತಿಳ್ಕೋಬೇಕು ಪ್ರೊಸೀಜರ್ ಏನು ಅಂತ. ಹಂಗೆಲ್ಲ ಮಾತಾಡೋದು. ಯಾವ PDO ಅಂದರೆ ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಸಿಗ್ತದೆ ಮಾಡಿ ಡ್ರಾ ಮಾಡ್ಕೊಂತ ಖರ್ಚು ಮಾಡ್ತಾರೆ. MLA ಏನಕ್ಕಿದೆ, ನಮ್ದು ಅಕೌಂಟ್ ಕೊಟ್ಟಿದ್ದಾರೆ MLAಗೆ, ಏನಾದರೂ ಇಲ್ಲಿ ದುಡ್ಡು ಇಟ್ಕೊಂತ DC ಕೊಡ್ತಾರೆ, ಅವ್ರಿಗೆ ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಭಾಳ ಜನಗಳಿಗೆ ಭಾಳ ತಪ್ಪು ತಿಳ್ಕೊತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ MLA ಗೆಲ್ಲಿಸಿದ್ದಾರೆ. ಮೊನ್ನೆ ಎಲೆಕ್ಷನಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗಬೇಕು, ಕೊಡ್ಕೊಂಡು ಹೋಗ್ಬೇಕು MLA. ಅದೇ ನಾನು ಇದ್ದರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡೋದ್ರ ಬಗ್ಗೆ. ಇವ್ರು ಈ ಥರ ಅಪಾದನೆ ಮಾಡಿದಾಗ ನಾನು ಮಾತಾಡಲೇಬೇಕು. ನಾನು ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ. ಅವರಿಂದ ಹಿರಿಯನು ವಯಸ್ಸಿನಲ್ಲಿ ಅಷ್ಟೇ. ಅವರು ಇನ್ನೂ ಚೈಲ್ಡಿಶ್ ಮಾತಾಡ್ತಾರೆ. ತುಂಬ ಆಗಿರ್ಬೋದು MLA ಮಾತು ಬೆಲೆ ಇದೆ. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. ಈಗ ಮೊದಲು ನನಗೆ ಇಲ್ಲಿ ಪುತ್ತೂರು ಮಂಜಣ್ಣ ರಾಷ್ಟ್ರಪತಿ MLA ಮಿನಿಸ್ಟ್ರು ಆದರೆ ಸಹಕಾರ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನಲ್ಲಿ ಸರ್ ಬಂದುಬಿಡಿ ನೀವೇ ಇಲ್ಲಿ ಕಂಟೆಸ್ಟ್ ಮಾಡಿದ್ರು. ನಾನೇನು ಅಷ್ಟೊತ್ತಿಗೆ ನಾನು ಸುಮಾರು ಅಲ್ಲಿ ದುಡ್ಡು ಖರ್ಚಾಗ್ತಿರೋ ಮಾತು ಹೇಳ್ತೀನಿ. ಅದು ಪೆದ್ದಪ್ಪಯ್ಯನವ್ರು ಗೊತ್ತು, ಪೆದ್ದಪ್ಪಯ್ಯನೂ ಹೇಳೋದಂತ ನಾಗೇಶ್ ಬಿಸ್ಕೋಚಿಗೆ ಅಂತ. ಇಲ್ಲಿ ನಾನು ಹೇಳಿದೆ, ಬೇಡ ಮಂಜಣ್ಣ ಅಲ್ಲಿ ಇದಾಗಿದೆ, ಇದು ಅಂತಾರ ಯಾರು ಹೇಳ್ತಾರೆ ಮಾಡ್ತೀನಿ, ನಾನು ಇಲ್ಲಿ ಮಾಡ್ತೀನಿ. ಅದು ಮಾಡಿದ ಬರ್ತು ನಂದೇ. ಹೌದು, ನನ್ನ ಮಗನೂ ಹೇಳಿದೆ, ಅಪ್ಪಾಜಿ ಮಂಜಣ್ಣ ಕರೀತಾರೆ, ಹೋಗೋಣ ನಡಿ ಅಂತ. ಅದೊಂದು ಮಿಸ್ಟೇಕ್ ಆಗಿಲ್ಲ ಅಂತ ನನ್ನ ಕಡೆಯಿಂದ. ನಾನು ಬಂದಿದ್ದ 15 MLA ಆಗಿದೆ, ಮಿನಿಸ್ಟ್ರು ಆಗ್ತಾಯಿದೆ ಸೀನಿಯಾರಿಟಿ ಮೇಲೆ. ಮಿನಿಸ್ಟ್ರು ಕೊಡೋಕ್ಕೆ DK ಇದ್ದಿರಲ್ಲ ನಮ್ಮ ಗುರುಗಳು, ಡೆಫಿನೆಟಾಗಿ ನಾನು ಮಿನಿಸ್ಟ್ರು. ಅವ್ರೇನು ಹೇಳಿದ್ರು, 5-3 ನೀನು ಕೂಡ ಅಂತ ಅಲ್ಲಿ ಕರೆದ್ರು. ನಾನು ಹೋದೆ, ಅವ್ರು 5 ಮೇಲೆ ನನಗೂ ಇಷ್ಟ ಆಯಿತು, ನೇಟಿವ್ ಪ್ಲಸ್ ಕೆಲಸ ಮಾಡ. ಈಗ ಇಲ್ಲಿ ಕೆಲಸಗಳು ಅನೇಕ ಕೆಲಸ ಮಾಡಿದ್ರು, ನಿಮ್ಗೆ ಗೊತ್ತಿದೆ. ನೂಕುಲ್ ಬಂಡೆ ಯಾವತ್ತಾದರೂ MLA ಆದರೂ ಮಾಡಿದ್ದಾರೆ? ನಾನು ಯಾರು ಇದು ಮಾಡ್ತಾಯಿಲ್ಲ, ಹೇಳ್ತೀನಿ. ಒಂದ್ಸರಿ ಮಳೆ ಬಂತು, ಮುಸ್ಲಿಂ ಬಂದವರೆಲ್ಲ ಬಂದರು. ಸರ್ ನಡ್ಕೊಳೋಕ್ಕಾಗಲ್ಲ, ಇಲ್ಲಿಂದ ಮೇನ್ ರೋಡಿಂದ ಯಾವುದು ನಮ್ಮ ಭೂಗುಂಟೆ ರೋಡ್ ಅಂತ ಲೆಫ್ಟ್ಗೆ ಹೋಗ್ಬೇಕಾದ್ರೆ ನಾನು ಪ್ಯಾಂಟ್ ಮುಡಿಸ್ಕೊಂಡು ಛತ್ರಿಯಲ್ಲಿ ಪೆದ್ದಪ್ಪಯ್ಯನಿಂದ ಕೇಳಿ ಛತ್ರಿ ಇಟ್ಕೊಂಡು ಹೋಗಿ ಹೇಳಿ ಮುಗಿಸ್ಕೊಂಡು ಮುಗಿಸ್ತೀನಿ ನಾನು ಎಂಬುದು ಮುಗಿಸ್ಕೊಂಡು ಮುಗಿಸ್ತೀನಿ ನಾನು ಅಂತ ಅಂದ್ಬಿಟ್ಟು 1 ಕಿಲೋಮೀಟ್ರ್ ಮೇಲೆ ಕಾರ್ ಹೋಗೋದು ಸಿಮೆಂಟ್ ರೋಡ್. ಅದಾದಮೇಲೆ ಇಲ್ಲಿ ನೂಕುಲ್ ಬಂಡೆ ರೋಡ್, ಆಮೇಲೆ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ಮುತ್ಯಾಲಪೇಟೆ ರೋಡ್, ಅದು 2 ಕೋಟಿ. ಅದು ಏನು ಯಾವಾಗಲೂ ವೆಹಿಕಲ್ಸ್ ಇನ್ಸ್ಪೆಕ್ಟರ್ ಬಸ್ ಓಡಿರುತ್ತೆ. ನಾನೇ ನಿಂತ್ಕೊಂಡು ಕೋರ್ಟೆಲ್ಲ ಕೇಸ್ ಹಾಕಿದ್ರೆ ಕೆಲಸ ಮಾಡಿದ್ದೀನಿ. MLA ಆದರೂ ಇಂಥ ಕೆಲಸ ಮಾಡಬೇಕು ಅಂತ ಇಂಥ ಡೈಲಾಗ್ಸು ಸ್ಟೇಟ್ಮೆಂಟು ಕೊಡೋದು ಅಲ್ಲ. ಆಮೇಲೆ ಟೀಚರ್ಸ್ ಕಾಲೋನಿ ಏನಪ್ಪ, ಅಲ್ಲಿ 1 ಕೋಟಿ ಸಿಮೆಂಟ್ ರೋಡ್ ಹಾಕ್ಸಿದ್ದು. ಅದಾದಮೇಲೆ ಲೇಔಟ್ ಎಷ್ಟು ಇಂಪ್ರೂವ್ ಆಯಿತು ನಿಮ್ಗೆ ಗೊತ್ತಿದೆ. ಮೇನ್ ರೋಡಿಂದ ಬರ್ಬೋದು. ಇದರ ಹುಡುಕಿ ಕೆಲಸ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಇಂದು ಈಡ್ಗಾ ಮೈದಾನಲ್ಲಿ 2 ಕೋಟಿ ಹಾಕಿ ಡಬಲ್ ರೋಡ್ ಮಾಡ್ತಾನೆ. ಇಲ್ಲಿ ಅಲ್ಲಿ 1 ಕೋಟಿ ಡಬಲ್ ರೋಡ್ KG ಅಲ್ಲ, ಶ್ರೀನಿವಾಸಪುರ ರೋಡ್, ಅಲ್ಲಿ ಡಬಲ್ ರೋಡ್ ಹೆಂಗಿದೆ ರೋಡ್ ಈಗ ನೋಡೋಕ್ಕೆ ಟೌನ್ ಹೆಂಗೆ ಕಾಣುತ್ತೆ. ಅದಾದಮೇಲೆ ಇನ್ನೂ ಮಾಡೋವಂಥದ್ದು 2 ಕೆಲಸ ಇದೆ. ರಾಮ ಮಂದಿರ 2 ಕೋಟಿ. ರಾಮ ಮಂದಿರಕ್ಕೆ 80
5 ಕೋಟಿ. ಆಮೇಲೆ ಸುಸ್ತಿ ಮೈದಾನಕ್ಕೆ 70 ಕೋಟಿ, 80 ಲಕ್ಷ ಪಾರ್ಕ್ಗೆ, 75 ಲಕ್ಷಕ್ಕೆ ರಾಮ ಮಂದಿರಕ್ಕೆ, 70 ಲಕ್ಷ ನಮ್ಮ ಮುಸ್ಲಿಂ ಬಂದವರು ಮುಸ್ಲಿಂ ಮೈದಾನ. ಅಲ್ಲಿ ಹೋದಾಗ ಫಸ್ಟ್ ಇನ್ವೈಟ್ ಮಾಡೋದು ಸ್ಟೇಡಿಯಂ ಹೋದಾಗ ಚೇರ್ ಹಾಕಿ ನನ್ನ ಚೇರ್ ಜಾಗ ಹೋದಾಗಿದೆ ಅದು ಏನೋ ಸ್ಟೇ ಮಾಡೋಣ ಅಂತ ಅನಿಸ್ತು. ಮಾತು ಕೊಟ್ಟಿಲ್ಲ, ಮಾತಿನ ಪ್ರಕಾರ 70 ಲಕ್ಷಕ್ಕೂ ಮಾಡಿಸ್ತೀನಿ, 80 ಲಕ್ಷಕ್ಕೆ ಪಾರ್ಕ್ ಆಯಿತು. ಎಲ್ಲರೂ ಅಲ್ಲಿ ಹೋಗೋರು ಫೋನ್ ಮಾಡಿದ್ರು, ಈಗಲೂ ಸಾಯಂಕಾಲ ಬೆಳಿಗ್ಗೆ ಯಾರೋ ಹೋಗೋದು ಚಂಪು ಕೇಳೋದಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡು ಈಗ ಹೇಳೋ ಸಮಯ ಬಂದಿದೆ, ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು, ಯಾಕಂದರೆ ಮರ್ಯಾದೆಗೋಸ್ಕರ ಸ್ವಾಭಿಮಾನದಗೋಸ್ಕರ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ, ಹಾಗೆ ಪೆಂಡಿಂಗ್ ಇದೆ, ಮಾಡಿಸೋದಲ್ವ. 75 ಲಕ್ಷ ಹಾಕಿದ್ದೀನಿ ರಾಮ ಮಂದಿರ. ನಮ್ಮ 4 ಕೋಟಿ ಅಂಬೇಡ್ಕರ್ ಸರ್ಕಲಿಂದ KGF ಬೈಪಾಸ್ವರೆಗೂ 4 ಕೋಟಿ ಇದು. ನಾನು ಪೂಜೆ ಮಾಡೋದಷ್ಟೇ ಹೊರಟೋದೆ, ಅದು ಮಾಡಿಸಿಲ್ಲ. ಕಂಟ್ರಾಕ್ಟ್ನ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು, ಅವ್ರನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡಿಸೋದು ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಎದ್ದು ಬಂದರೆ ನಾನು ನಮ್ಮ ಜನಗಳಲ್ಲಿ ಕೇಳ್ಕೊತೀವಿ. ನಮ್ಮ ಕ್ಷೇತ್ರದ 3 ಲಕ್ಷ ಜನರಲ್ಲಿ ಯಾರು ತಪ್ಪು ತಿಳ್ಕೊಬೇಡಿ, ಅವ್ರೇನು ಹೇಳಿದ ಮನುಷ್ಯ ಏನಾಗಲಿ ಅರ್ಧಂಬರ್ಧ ಗೊತ್ತಿರೋದಕ್ಕೆ ಅರ್ಧದಿಂದ ಮಾಡ್ಕೊಳ್ಳಿ. ಹಿಂಗೆ ಮಾತಾಡ್ತೀವಿ, ತುಂಬ ಮಾತಾಡಿ, ಯಾರ ಬಗ್ಗೆ ಮಾತಾಡ್ತೀನಿ, ಏನು ತಿಳ್ಕೊಂಡು ಮಾತಾಡ್ತೀನಿ. ನಾವು ಇನ್ನೊಬ್ಬರ ಬಗ್ಗೆ ತೇಜವಜೆ ಮಾಡ್ತೀವಿ, ನಮ್ಮನ್ನ ಯಾಕೆ ತೇಜವಜೆ ಮಾಡಿರ್ತಾರೆ. ಜನಗಳಿಗೆ ಅದನ್ನು ದಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದಿಲ್ಲ, ನಿಮ್ಮನ್ನು ನಂಬೋದಿಲ್ಲ ಬಿಡಿ. ಈಗ ಇದನ್ನು ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟು ಮಾಡಬೇಕಂದ್ರೆ ನೀವು ಮಾಡಬೇಕಂದ್ರೆ ಒಂದು ಕೆಲಸ ಮಾಡು, ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ದರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ನೀನು MLA ಇಂದ ರಿಸೈನ್ ಮಾಡಿ. ಇದೇ ಚಾಲೆಂಜ್. ಮಾಡ್ತೀಯಾ ಮಾ, ಇನ್ನು ಜಾಸ್ತಿ ಆಗಿ ಇಷ್ಟಪಡ ಹೇಳೋದು ಭಾಳ ಇದೆ, ಬೇಡ, ಇಷ್ಟೇ ಸಾಕು. ಮುಂದಿನ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾವಾಗ ಏನು ಮಾರಮ್ಮ ಹಬ್ಬ ಕಾದಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಈಸಿಯಲ್ಲ, ಅಂದ್ಕೊಂಡಂಗೆಲ್ಲ ಆಗಲಿ. ಕಾಲದಲ್ಲಿ ಭಾಳ ಬದಲಾವಣೆ ಆಗಿದೆ. ಜನಗಳು ಗೊತ್ತಿದೆ, ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸು. ಅರ್ಥ ಆಯ್ತಾ? ಲೀಡ್ರು ಯಾರು ಏನು ಅಂತ ಲೀಡ್ರು ಗೊತ್ತಿದೆ. ಕೆಲವು ಮಾತಾಡ್ತಾರೆ, ಕೆಲವು ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್, ನನ್ನ ಬಗ್ಗೆ ಮಾತಾಡಿದಾಗ ನಾನು ಇದನ್ನು ಕ್ಲಾರಿಫೈ ಮಾಡಿದ್ದೀನಿ, ಮಾಧ್ಯಮದ ಮುಂದೆ ಹೇಳಿದ್ದೀನಿ. ಜನರಿಗೆ ಇದನ್ನು ಯಾವುದೇ ಕಾರಣಕ್ಕೂ ಈಗ ಒಂದು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬನು ಕೇಳ್ದ, ಏನು ರೀ ಮಾಡಿದ್ದಾರೆ ಸಾಧನೆ ನೀನು ಕೋಲಾರದಲ್ಲಿ, ಇದೇನು ಮಾಡೋದು ಮಂಜಣ್ಣ ಕಾನ್ಸುಲೇಟ್ ಇಷ್ಟ ಆಗಿ ಸ್ಟೇಟ್ಮೆಂಟ್ ಕಳಿಸೋ ಮನೆ ಕಳಿಸ್ಬಿಟ್ಟು ಅದು ಗಣಿಸ್ತಾನೆ. ಈ ಮನುಷ್ಯ ಏನೇನು ಮಾಡಿದ ಕಳಿಸ್ಲಪ್ಪ, ಏನೋ ಈಗ ಕಳಿಸ್ಲಿ, ನಾವು ಕೇಳ್ತೀವಿ ಏನು ಮಾಡಿದ್ದೀನಿ 3 ವರ್ಷದಿಂದ ಕೊಡಪ್ಪ, 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಕೆಲಸ ನಾವು ಹೇಳ್ಬೇಕಲ್ಲ, ಏನು ಮಾಡಿ ಕಳಿಸಿ ನೀನು ಮಂಜಣ್ಣವ್ರು ಕಳಿಸ್ತಾರಲ್ಲ ಆ ಥರ ಸಿಸ್ಟಮ್ ಫಾಲೋ ಮಾಡು, ಕಳಿಸಿ ಕೇಳಿಸೋದೆಲ್ಲ ಕೊಡು, ಏನು ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡಿ, ನಮ್ಮದು ನಿಮ್ಮದು ಎಲ್ಲರದ್ದು ಕಂಪೇರ್ ಮಾಡಿ. ಮಂಜಣ್ಣ ಫಾಲೋ ಮಾಡಿ, ನೀವು ಕೋಲಾರದಲ್ಲಿ ಮಾಡೋದಕ್ಕೆ ಗುಲ್ಬರ್ಗಲ್ಲೂ ಮಾಡಿ. ನನಗೆ ಅಧಿಕಾರ ಕೇಳಕ್ಕೆ ನಾನು ಎಕ್ಸ್-ಮಿನಿಸ್ಟ್ರು, ಎಕ್ಸ್-MLA, ಆಮೇಲೆ ಅಲ್ಲಿ ಡಿಫಿಡೆಂಟ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಮಧೇಪುರ ನನಗೆ ಅಕ್ಕಿದೆ. ಇಲ್ಲೇನು ಕೆಲಸ ಕಾರ್ಯ ಲೆಟ್ರ್ ಕೊಡೋದು ನನಗೂ ಇದೆ. ನಾನು ಕೂಡ ಅವಾಯ್ಡ್ ಮಾಡಿದ್ದೆ, ಆದಿನಾರಾಯಣ ಇರೋದ್ರಿಂದ ಸುಮ್ಮನೆ ಅವರು ಕ್ಯಾಂಡಿಡೇಟ್ ಆಗಿದ್ದವರು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಮಾಡೋದು, ಎಷ್ಟೋ ಜನ ಬರ್ತಾರೆ ಲೆಟ್ರ್ ಕೊಡಿ, ನಾನು ಕೊಡೋಲ್ಲ, ನಾನು ಅರ್ಥ ಮಾಡ್ಕೊಂಡು. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು ನಾವು ಒಂದಾಗ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್ನ ಸೋಲಿಸೋದು, ಅವ್ರು ತಿಳ್ಕೊಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನನ್ನ ಭಾಷೆನ ತಿಳ್ಕೊಂಡು ಇನ್ನು ಮುಂದೆ ಜಾಸ್ತಿ ಅದು ಇದು ಕೆಂಪಕ್ಕೆ ಹೋಗಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ, ನಿಜ ಅಂತ ಪ್ರೂವ್ ಆದರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲಾಂದರೆ MLA ರಿಸೈನ್. ಇಷ್ಟೇ ಈಗ